ಶರಣಿದ್ದಾರೆ. ಇವತ್ತು ರೊಟ್ಟಿ ಪಂಚಮಿ ಅಂದರೆ ನಮಗೆಲ್ಲ ಗೊತ್ತು. ನಮ್ಮ ನಾರ್ತ್ ಕರ್ನಾಟಕ ಅಂದ ತಕ್ಷಣ ಫಸ್ಟ್ ನಮಗೆಲ್ಲ ನೆನಪಾಗೋದು ನಾಗರ ಪಂಚಮಿ. ಮನೆಗೆಲ್ಲ ಉಂಡೆ ಕಡುಬು ಈ ಶೇಂಗದ ಹೋಳಿಗೆ ಶೇಂಗದ ಹುಂಡಿ ಎಲ್ಲ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗಿ ಪಕ್ಕದ ಮನೆಗೆ ಹಿಂದಿನ ಮನೆಗೆ ಎಲ್ಲರಿಗೂ ಹೋಗಿ ಕೊಡ್ತಾ ಇರ್ತೀವಿ. ಇಲ್ಲಿ ಏನು 1 ಕೋಟಿ ಜನಸಂಖ್ಯೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ನಾವು 20 to 25% ಜನಸಂಖ್ಯೆ ನಮ್ಮ ಉತ್ತರ ಕನ್ನಡದವ್ರು ಇದ್ದೀವಿ. ನಾವು ಒಂಥರ ಹೆಂಗಪ್ಪ ಅಂದರೆ ಎಲ್ಲರೂ ಹೋಗ್ಲಿ ಪಟ್ನೆ ಹಿಡ್ಕೊಂಡ್ಬಿಡ್ತೀವಿ. ಒಂಥರ ಇದ್ದಾಗ ಅದು ಇದು ಅಂತೇಳಿ ತಿಗಣಿ, ಅದು ಎಲ್ಲರೂ ಹೋಗ್ಲಿ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ನಮಗೆ ನುಗ್ಗೋದು ಗೊತ್ತು, ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಗೊತ್ತು. ಹಾಗಾಗಿ ಇವತ್ತು ಔಟಿಸರು ಮತ್ತು ಅವರೆಲ್ಲ ಕಾರ್ಯಕರ್ತರು ಮೆಂಬರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ನನಗೆಲ್ಲ ಗೊತ್ತಿದೆ. ನಾನು ಬೆಂಗಳೂರು ಬಂದಾಗ ಒಂದು ಜಾಗ ಇರಲಿಲ್ಲ, ಎಲ್ಲಿ ಮಲ್ಕೋಬೇಕಂತ ಜಾಗ ಇರಲಿಲ್ಲ. ಬಸ್ ಸ್ಟ್ಯಾಂಡೆಲ್ಲ ಉಣ್ಣೋದು, ಬಸ್ ಸ್ಟ್ಯಾಂಡೆಲ್ಲ ಮಲ್ಕೋದು. ಒಂದು 5-6 ದಿನ ಅದೇ ವ್ಯವಸ್ಥೆ ಮಾಡಿದ್ದೀನಿ. ಇವತ್ತು ಈ ಉತ್ತರ ಕರ್ನಾಟಕದ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ರೆ 10,000 ಸ್ಕ್ವೇರ್ ಫೀಟ್ ಆಗಿ ನಮ್ಮ ಭಾಗದ ಜನ ಯಾರೇ ಬರಲಿ, ಕಾತ್ರಿಕ್ ಸರ್ ಎಲ್ಲ ಅವಾಗೆಲ್ಲ ಇವತ್ತೇನು ಅವತ್ತೆಲ್ಲ ಮಾಡ್ಕೊಂಡು ಬಂದು ಇವತ್ತು ಜಾಗ ಏನು ಉಳ್ಸ್ಕೊಂಡಿದ್ದಾರೆ. ನೆಕ್ಸ್ಟು ಆ ಬಿಲ್ಡಿಂಗ್ಗೆ ಒಂದು ಕಲ್ಲನ್ನು ಹೇಗೆ ಒಂದು ಸ್ಟ್ಯಾಚ್ಯೂ ಮಾಡಿದಾಗ ಅದಕ್ಕೆ ನಾವೆಲ್ಲರೂ ನಿಂತ್ಕೊಂಡು ಪೂಜೆ ಮಾಡ್ತೀವಿ, ಕೈ ಮುಗಿತೀವಿ, ದೇವಸ್ಥಾನ ಅಂತ ಫೀಲ್ ಮಾಡ್ತೀವಿ. ಹಾಗೆ ಆ ಒಂದು ಭವನ ಬಂದಾಗ ಅದು ಬೇಸಿಕಲಿ ನಮ್ಮ ನಾರ್ತ್ ಕರ್ನಾಟಕದವ್ರು ಯಾರಾದರೂ ಬರಲಿ, ಅದು ಬಂದಾಗ ಅವ್ರಿಗೊಂದು ವಿಟ್ಲೇಜ್ ಆಗ್ತಕ್ಕಂಥ ಪ್ಲೇಸು ಈ ಭವನ. ಹಾಗಾಗಿ ಈ ನನ್ನ ಕಡೆಯಿಂದ ಈ ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು, ಯಾಕಂದರೆ ನಾವೆಲ್ಲ ಕಂಪ್ನಿ ಕಡೆಯಿಂದ ಮೆಟೀರಿಯಲ್ ತರಿಸ್ತಾ ಇರ್ತೀವಿ. ಎಷ್ಟೆಷ್ಟು ಕಡಿಮೆ ಆಗುತ್ತೆ, ಲೇಬರ್ಸಿಂದ ಹಿಡಿದು ಪುಟ್ಟಿಂಗಿಂದ ಹಿಡಿದು ಅದಕ್ಕೆ ಏನೇನು ವ್ಯವಸ್ಥೆ ಬೇಕು, ನನ್ನ ವೈಯಕ್ತಿಕವಾಗಿ ಅದಕ್ಕೆ ಏನು ಬೇಕು, ನಾನು ಈ ಸಂಘ ಜೊತೆ ನಿಂತ್ಕೋತೀನಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ವಿಶೇಷ ಸೂಚನೆ ರೈಲ್ವೆ ಗಾಲಿ